Hello guys, welcome back to my YouTube channel. Always welcome to Twin Bros Village Boys. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಸ್ಪೆಷಲ್ ಅಂತ ಕೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಸ್ಗಳನ್ನ ಪರಿಚಯ ಮಾಡಿಕೊಡ್ತೀವಿ. ನಮ್ಮಲ್ಲಿ ಎಲ್ಲ ಥರ ಹಸ್ಗಳವೆ, ಎಲ್ಲ ಒಂದೊಂದಷ್ಟೇ. ಎಲ್ಲ ಥರದವು ಇಲ್ಲ, ಒಂದು 5 ಥರದವು. ಜರ್ಸಿ ಇದೆ, ಎಚ್ ಎಫ್ ಇದೆ, ಹಳ್ಳಿಕಾರ್ ರೂಪ ಅಂದರೆ ಆ ತಳಿ ಇದೆ, ಮತ್ತು ಇನ್ನೊಂದು ಅದು ಯಾವ ತಳಿ ಅಂತ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಇನ್ನೆರಡು ಕರ್ಗಳಿದ್ದಾವೆ. ಅಂದರೆ ಗೆಸ್ ಮಾಡಿ ನಾವೇ ಒಂದು ಹೇಳ್ತೀವಿ. ಓಕೆ, ಬನ್ನಿ ಇವತ್ತ ಫಸ್ಟ್ನೇ ಪರಿಚಯ ನಮ್ಮ ಸುಬ್ಬಲಕ್ಷ್ಮಿಯಿಂದ ಮಾಡೋಣ. ಇದ್ರ ಹೆಸರು ನಮ್ಮ ಮನೆಯಲ್ಲಿ ಇನ್ನೊಂದು ವಿಶೇಷ ಏನಂದರೆ ಪ್ರತಿಯೊಂದು ಹಸ್ಗಳಿಗೂ ನೇಮ್ ಕಟ್ಟಿದ್ದೀವಿ, ನೇಮ್ ಇದೆ, ಅದಕ್ಕೋಸ್ಕರ. ಸೊ ಇವತ್ತಿನ ನಮ್ಮ ಫಸ್ಟ್ನೇ ಗೆಸ್ಟ್ ಇವರೇ ನೋಡಿ. ನಮ್ಮ ಗೆಸ್ಟ್ ಅಂತಾರೆ, ಗೆಸ್ಟ್ ಅಂದರೆ ಯೂಟ್ಯೂಬ್ಗೆ ಗೆಸ್ಟ್ ಇವರೇ ಅಲ್ವಾ, ಆದರೆ ಡೈಲಿ ತೋರ್ಸೋಕ್ಕಾಗುತ್ತೆ ಇವ್ರನ್ನ. ಸೊ ನೋಡಿ, ಇವರೇ ನಮ್ಮ ಫಸ್ಟ್ನೇ ಗೆಸ್ಟು. ಇವ್ರ ಹೆಸರು ಸುಬ್ಬಲಕ್ಷ್ಮಿ ಅಂತ. ಸೊ ಇದು ಒಂದು ಸ್ಟಾರ್ಟಿಂಗ್ ಒಂದು 6 ಲೀಟ್ರ್ ಹಾಲು ಕೊಡ್ತು. ಈಗ ಒಂದು 3.5 ಕೊಡ್ತಾ ಇದೆ, ಯಾಕಂದರೆ ಮೇವಿಲ್ಲ, ಎಲ್ಲ ಒಣಲ್ಲೇ ಹಾಕೋದು ನಾವು. ಸೊ ಇದು ಬಂದ್ಬಿಟ್ಟು ಜರ್ಸಿ ಜಾತಿಗೆ ಸೇರಿದ್ದು. ಜರ್ಸಿ ಅಂತ ಏನಕ್ಕೆ ಅಂತ ಹೇಳ್ಬೋದು. ಜರ್ಸಿ ಅಂತ ಪ್ಲೇಸ್ ಇದೆ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಮಧ್ಯೆ, ಅದರಿಂದ ಅದು ಈ ಹಸ್ಗಳಿಗೆ ಜರ್ಸಿ ಅಂತ ಬಂದಿದೆ. ಆ ಮೂಲ ರೂಪ ಅಲ್ಲಿಂದ ಇದು ಬಂದಿದ್ದು. ಯಾವುದು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಮಧ್ಯೆ ಇರೋ ಐಸ್ಲ್ಯಾಂಡು. ಈಗ ಅಂಡೋಮಾನ್ ನಿಕೋಬಾರ್ ಹೆಂಗೆ ಐಸ್ಲ್ಯಾಂಡ್ ಇದೆಯಲ್ಲ, ಆ ಥರ ಅಲ್ಲೊಂದು ಐಸ್ಲ್ಯಾಂಡ್ ಇದೆ ಜರ್ಸಿ ಅಂತ, ಅಲ್ಲಿಂದ ಬಂದಿರೋ ಹಸು ಇದು. ಅದಕ್ಕೋಸ್ಕರ ಇನ್ನ ಜರ್ಸಿ ಅಂತ ಕರೀತಾರೆ. ಇದು ಏನಕ್ಕೆ ಇದು ಸಾಕೋದ್ರಿಂದ ಏನು ರೈತರಿಗೆ ಲಾಭ ಅಂತ ಕೇಳಿದರೆ, ಇದು ಸಾಕೋದ್ರಿಂದ ರೈತರಿಗೆ ಫ್ಯಾಟು ಅಂದರೆ ಹಾಲಿನಲ್ಲಿ ಫ್ಯಾಟು ಹೆಚ್ಚು ಬರುತ್ತೆ. ಅಂದರೆ SNF ಮತ್ತು ಫ್ಯಾಟ್ ಅಂತ ಬರುತ್ತೆ. ಫ್ಯಾಟ್ ಅಂದರೆ ಜಿಡ್ಡಿನಂಶ. ಈಗ HF ಅಲ್ಲಿ ಕಾಣ್ತಿದೆಯಲ್ಲ ಪಕ್ಕದಲ್ಲಿ, HF ನಿಮಗೆ SNF ಕೊಡುತ್ತೆ, ಆದರೆ ಫ್ಯಾಟ್ ಕೊಡಲ್ಲ. ಆಗ ಈಗ ಡಿಗ್ರಿ ಮತ್ತು HNF ಫ್ಯಾಟ್ ಮೇಲೆ ರೈತರಿಗೆ ದುಡ್ಡು ಹಾಕೋದು. ಯಾವುದೇ ಇದೇ ಆಗಲಿ, ಓಕೆನಾ. ಸೊ ಇದು ಸಾಕೋದ್ರಿಂದ ನಿಮಗೆ ಫ್ಯಾಟ್ ಬೆನಿಫಿಟ್ ಆಗಿ. ಆ್ಯಂಡ್ ಇದ್ರದ್ದು ಒಂದು ಏನು ಅಂದರೆ, ಇದು ಹೆಂಗಸ್ರಿಗೆ ಆಯ್ತಿಲ್ಲ, ಹೇಳು ಹೆಂಗಸ್ರು ಬಂದರೆ ಬುಸ್ ಅನ್ನುತ್ತೆ ಹಂಗೆ. ಬನ್ನಿ ನೆಕ್ಸ್ಟು ನಮ್ಮ ಗೆಸ್ಟು. ಏನಪ್ಪ ಇಲ್ಲ, ಇದ್ರ ಹೆಸರು ಬಿಳಿಗಿರಿ ಅಂತಲೂ ಕರಿತೀವಿ, ಚುಮ್ಮಿ ಅಂತಲೂ ಕರಿತೀವಿ, ಡಿಫ್ರೆಂಟಾಗಿ ಕರಿತೀವಿ. ಒಟ್ಟು ಹೆಂಗೆ ಕಂಡುಬಿಡುತ್ತೆ ನೋಡಿ, ಬುಸ್ ಅಂತ ನೋಡಿ. ಏನೇ ಇವಳೇ ನೋಡಿ, ಇವಳ ಹೆಸರು, ಇದ್ರ ಹೆಸರು ಬಿಳಿಗಿರಿ ಅಂತ. ನಾವು ಚುಮ್ಮಿ ಅಂತಲೇ ಕರೆಯೋದು ಆಲ್ಮೋಸ್ಟು, ಓಕೆನಾ. ಈ ಥರ ಒಂಥರ ಲಕ್ಷಣ. ಅದೇ ಇದು ಗೊತ್ತಿರುತ್ತೆ ಆಲ್ಮೋಸ್ಟ್. ಇದು ಅಲ್ಲಿ ವಿಡಿಯೋ ನೋಡೋ. ಓಕೆ ಇದು ಏನೋ ಆಲ್ಮೋಸ್ಟ್ ಎಲ್ಲರಿಗೂ ಯಾವ ಬ್ರೀಡ್ ಅಂತ ಗೊತ್ತಿರುತ್ತೆ. ಇದು HF. ಇದು ಆ್ಯಕ್ಚುಲಿ ಜರ್ಮನ್ ಥರ ಬ್ರೀಡು. ಜರ್ಮನಿಂದ HF ಏನೇನು ಈಗ ನಾವು ನೋಡ್ತೀವಲ್ಲ, ಎಲ್ಲ ಕಮರ್ಷಿಯಲ್ ಆಗಿ ಏನು ಸಾಕ್ತಾರಲ್ಲ, ಅದೆಲ್ಲ ಬಂದಿರೋದು ಜರ್ಮನಿ ಮತ್ತು ಇನ್ನೂ ಬೇರೆ ಬೇರೆ ಒಂದು ಕಂಟ್ರಿ ಬ್ರೀಡ್ಗಳಿಂದ. ಈಗ HF ಅಂದರೆ ಒಂದೇ ಥರ ಬರಲ್ಲ, ಇದರಲ್ಲೇ ತುಂಬ ಥರ ವೆರೈಟಿ ಬರುತ್ತವೆ. ಆ್ಯಕ್ಚುಲಿ ಈ ತಳಿ ಏನಿದೆಯಲ್ಲ, ಈ ಥರ ಒಂಥರ ಮುಖ, ಈ ಥರ ಇದು ಸ್ವಲ್ಪ ಜಾಸ್ತಿ ಹಾಲು ಕೊಡ್ತಾರೆ ನಾವು ಅಬ್ಸರ್ವ್ ಮಾಡ್ದಂಗೆ. ಮತ್ತು ಇದು ಪ್ಯೂರ್ HF ಅನ್ನೇ ಕನ್ಸಿಡರ್ ಮಾಡ್ತಾರೆ. ಈ ಥರ ಮುಸ್ಲಿ ಮತ್ತು ಇದೆಲ್ಲ. ಸೊ ನೆಕ್ಸ್ಟು ಬನ್ನಿ. ಮತ್ತು ಇದು ಕಮರ್ಷಿಯಲ್ ಪರ್ಪಸ್ಗೆ ಜಾಸ್ತಿ ಯೂಸ್ ಮಾಡ್ತಾರೆ. ಇದರಲ್ಲಿ HNF ಮತ್ತು ಇದು ಸ್ವಲ್ಪ ಜಾಸ್ತಿ ದುಡ್ಡು ತರಕ್ಕೆ. ಬಟ್ ಸುಬ್ಬಲಕ್ಷ್ಮಿ ಅಂತ ತೋರಿಸಿದ್ವಲ್ಲ, ಅದೊಂದು ಈಗ ಮಾರ್ಕೆಟಲ್ಲಿ ಅದು ಒಂದು 35ಕ್ಕೆ ಸಿಗುತ್ತೆ. ಇದಾದರೆ ಒಂದು 45, 50. ಇದು ಫಸ್ಟ್ನೇ ಕರು ಹಾಕಿದೆ. ಈಗ ಗಬ್ಬ ಎಲ್ಲ ಈಗ ತೋರಿಸ್ತಿದ್ದೀರ, ಎಲ್ಲ ಗಬ್ಬಾಗಿದ್ದಾವೆ. ನೆಕ್ಸ್ಟು ನಮ್ಮ ನಿಮ್ಮೆಲ್ಲ ಪ್ರೀತಿಯ ಬಸವರಾಜು. ಸೊ ನಾವು ವಿಡಿಯೋ ಮಾಡಿರ್ತೀವಿ. ಇವನು ಹಳ್ಳಿಕಾರ್ ರೂಪ, ಆದರೂ ಹೆವಿ ಎಗ್ರಾಡ್ತಾನೆ, ಯಾವಾಗಲೂ ಹಿಂಗೆ ಕಟ್ಟಿಟ್ಕೊಂಡು ಬಂದಿರ್ತಾನೆ. ಆ್ಯಂಡ್ ಪಾಪು ಥರ ಇರ್ತಾನೆ, ಒಂಥರ ಚೆಂದ. ಇದು ಅಲ್ಲಿ ವಿಡಿಯೋ ನೋಡ್ಲಾ ಅಲ್ಲಿ? ಓಕೆ ಇಲ್ಲ, ಬರ್ತೀನಿ, ಎಲ್ಲಿ ಬರಲ್ಲ. ಸರಿಯಾಗಿ ಮಾಡಬೇಕು ವಿಡಿಯೋನ. ನೀನು ಅಲ್ಲಿ ಕೆಳಗಡೆ ಇದು ಕಾಣ್ತಾ ಇದ್ದಿ. ಸರಿ, ಇದೇ ನೋಡಿ ಬಸವರಾಜ್. ಹೇಳಪ್ಪ, ಇದ್ರ ಬಗ್ಗೆ ಏನು? ಅಂದರೆ ಇದ್ರ ಬಗ್ಗೆ ಹೇಳಬೇಕು ಅಂದರೆ, ಆ್ಯಕ್ಚುಲಿ ಇದು ಏನು ಕರ್ನಾಟಕದ ಒಂದು ಬ್ರೀಡ್ ಇದೆಯಲ್ಲ, ಹಳ್ಳಿಕಾರ್ ಅಂತ. ಹಳ್ಳಿಕಾರು ಮತ್ತು ಇನ್ನೊಂದು ಹಸುಗಳಿಗೆ ಬ್ರೀಡಾಗಿ ಹುಟ್ಟಿರೋ ಒಂದು ತಳಿ ಇದು. ಆ್ಯಕ್ಚುಲಿ ಇದು ಜಾಸ್ತಿ ಹಾಲು ಕೊಡಲ್ಲ, ಬಟ್ ಇದರಲ್ಲಿ ಬರೋ ಬೆಣ್ಣೆ ಏನೋ ಹಾಲಲ್ಲಿ ಬರುತ್ತಿಲ್ಲ ಬೆಣ್ಣೆ, ತುಂಬ ಉಪಯೋಗ. ಮತ್ತು
ಇದು ಫ್ಯಾಟ್ ಚೆನ್ನಾಗಿ ಬರುತ್ತೆ, ಇದು ಫ್ಯಾಟ್ ಫ್ಯಾಟ್ ಚೆನ್ನಾಗಿ ಬರುತ್ತೆ. ಮತ್ತೆ ಇದು ಅಷ್ಟೇ ಒಂದು ಮೃದು ಸಾಂಬಾರಿ ಹಸು. ಫಸ್ಟು ಎದುರಿಕೊಳ್ಳುತ್ತೆ, ಏನೋ ಮನುಷ್ಯರು ನೋಡಿದ್ರೆ ಅಷ್ಟು ಎದುರಿಕೊಳ್ಳುತ್ತೆ. ಬಟ್ ಇದಕ್ಕಿಂತ ಹೊಂದ್ಕೊಳ್ಳೋ ಪ್ರಾಣಿ ಯಾವುದು ಇಲ್ಲ. ಆದ್ರೆ ಇನ್ನೊಂದು ಎಲ್ಲ ಹೊಂದ್ಕೋತವೆ, ಬಟ್ ಇದು ನಮ್ಮ ಮನೆಯಲ್ಲಿ ಹೆವಿ ಪ್ರೀತಿ ಇಲ್ಲ. ಆದ್ರೆ ಇವನು ನೇಮ್ ಬಸವರಾಜ್ ಅಂತ ಒಂದು ಕರೆದ್ರೆ ಕಿವಿ ಎತ್ಕೊಂಡು ಹಂಗೆ ಆಲಿಸ್ತಾನೆ, ಏನು ಬಸವರಾಜ್ ಅಂತ. ಅಷ್ಟು ನೋಡಿ ಈಗ ಹೆಂಗ್ ಮನಿಕೊಂಡ. ಫಸ್ಟ್ ತಂದಾಗ ಇಷ್ಟು ಆಕ್ಟಿವ್ ಆಗೇ ಇರ್ಲಿಲ್ಲ. ಅವನು ಆಕ್ಟಿವ್ ಅಂತ ಅಲ್ಲ, ಒಂದ್ಕೆತಿರ್ಲಿಲ್ಲ, ಬೆದ್ರ ಅನ್ನೋರು ಎಲ್ಲ. ಸೊ ಈಗ ಬೆದ್ರ ಅಲ್ಲ, ಫುಲ್ಲು ಏನೋ ಆ ಥರಲ್ಲ ನೋಡಿ ಈ ಥರ ಬಸವರಾಜ್. ನೆಕ್ಸ್ಟ್ ಬನ್ನಿ. ಸೊ ಇದು ನೋಡಿ ನಮ್ಮ ಕೊಟ್ಟಿಗೆ, ಈಗ ಹೊಸ್ದಾಗಿ ಮಾಡಿರೋದು. ಇದಕ್ಕೆ ಎಷ್ಟಾಯಿತು ಅಂತ ನಾನು ಹೇಳ್ತೀನಿ ಆಮೇಲೆ ಫುಲ್ಲು ತೋರಿಸಿ. ಆಲ್ರೆಡಿ ಒಂದು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿದ್ದೀವಿ. ಮತ್ತು ಒಂದು ರಿಕ್ವೆಸ್ಟು, ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈಗ ಬನ್ನಿ, ನಿಮ್ಮ ಎಲ್ಲರ ಪ್ರೀತಿಯ ಮುದ್ದಿನ ಕಂಡ ಇದು. ಇದರ ಹೆಸರು ನೋಡಿ, ಇದು ಇದರ ಹೆಸರು ತನ್ವಿತ್ ಅಂತ. ಇದು ತನ್ವಿತ್ ಅಂತ ಕಟ್ಟಕ್ಕೆ ಕಾರಣ ಏನು ಗೊತ್ತಾ? ಒಂದು ಹುಡುಗ ಇದೆ ನಮ್ಮ ರಿಲೇಷನ್, ಅದು ಒಂದು ಸ್ವಲ್ಪ ಈ ಥರನೇ ಇದೆ. ಸೊ ಅದಕ್ಕೋಸ್ಕರ ಆದರೆ ನಾವು ಪ್ರೀತಿಯಿಂದ ಏನೋ ಅನ್ಕೋಬೇಡಿ, ಅದಕ್ಕೆ ತನ್ವಿತ್ ಅಂತ ಇದೆ ಹೆಸರು. ಬಟ್ ಇದೇನಾಯಿತು ಅಂದರೆ ಇದು ಒಳ್ಳೆ ಹಸು, ಮಾತ್ರ ಒಳ್ಳೆ ಮನೆಗಳಿಗೆ ಸಾಕೋಕ್ಕೆ ಒಳ್ಳೆ. ಮತ್ತೆ ಇದು ಮತ್ತೆ ಅದು ನೋಡ್ತಿದ್ದೀರಲ್ಲ, ಎರಡು ಗಬ್ಬಾಗಿದ್ದಾವೆ, ಅಂದರೆ 7-8 ತಿಂಗಳು. ಈಗ ಇನ್ನು ಸ್ವಲ್ಪ ದಿನ ಕರ ಆಗ್ತವೆ. ಇದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ ಇದು ಒಳ್ಳೆ ಹಸು. ಮತ್ತು ಇದೇನು ಗೊತ್ತಾ, ಇದು ಮನೆಯಲ್ಲಿ ಒಂಥರ ಜಾಸ್ತಿ ರಿಸ್ಕ್ ಇಲ್ದೆಲ್ಲ ಸಾಕೋಕೆ ಒಂಥರ ಸಣ್ಣ ಮಟ್ಟದ ಹಸು ಚೆನ್ನಾಗಿರುತ್ತೆ. ಅಂದರೆ ಈಗ ಸಣ್ಣ ಪ್ರಮಾಣದಲ್ಲಿ ರೈತರು, ಈಗ ಚಿಕ್ಕ ಮಹಿಳೆಯರು ಮಾಡಬೇಕು ಅಂದ್ಕೊಳ್ಳಿ, ಹಾಗಾಗಿ ಸಣ್ಣ ಪ್ರಮಾಣದಲ್ಲಿ ಒಂದು 5-6 ಲೀಟ್ರ್ ಮನೆಗೆ ಕರ್ಕೊಂಡು ಸ್ವಲ್ಪ ಡೈರಿಗೆ ಹಾಕ್ಕೊಂಡು ಮಾಡ್ತೀನಿ ಅಂತವ್ರಿಗೆ ಈ ಥರ ಹಸು ಬೆಸ್ಟು. ನೋಡಿ, ಇದು ನಾವು ಒಂದು ಅಂದಾಜು ಮಾಡಿದ ಪ್ರಕಾರ ಇದು ಯಾವ ಬ್ರೀಡು ಅಂದರೆ ತಮಿಳ್ನಾಡು ಹಸ್ಕೊಂಡಿರ್ತೇವಲ್ಲ ಆ ಥರ ಒಂದು ಬ್ರೀಡಿಗೆ ಹುಟ್ಟಿರೋ ಕರು ಇದು. ಅಂದರೆ ಪಕ್ಕ ನಮಗೂ ಗೊತ್ತಿಲ್ಲ, ಅಂದರೆ ಗೆಸ್ಸು ಅಂದರೆ ಗೆಸ್ಸು ಯಾಕೆ ಗೊತ್ತಾ? ಗೆಸ್ ಯಾಕೆ ಅಂತ ಹೇಳ್ತೀನಿ ನೋಡಿ. ಈ ತಮಿಳ್ನಾಡು ಹಸ್ಕೊಂಡು ಕೋಡು ಹೆವಿ ದಪ್ಪ, ಮತ್ತೆ ಈ ಥರನೇ ಬುಲ್ಡೆ ಬರೋದು, ಈ ಥರ ನೋಡಿ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಅಷ್ಟೇ, ಇನ್ನೇನು ಇಲ್ಲ. ನಿಮ್ಗೆ ಏನಾದರೂ ಗೊತ್ತಿದೆ ಪರ್ಟಿಕ್ಯುಲರ್ ಇದು ಯಾವ ಬ್ರೀಡು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನಾವು ಪರ್ಟಿಕ್ಯುಲರ್ಲಿ ಹೇಳ್ತಲ್ಲ ಇದೇ ಬ್ರೀಡು ಅಂತ. ನೋಡಿ, ಇವು ಹಸ್ಕೊಳ್ಳೋದ್ರೆ ಹೆಂಗೆ ಹೊಂದ್ಕೊತವೆ ಅಂತ ನೀವು ಒಂದು ಸ್ವಲ್ಪ ಅದು ಪ್ರೀತಿ ಕೊಟ್ಬಿಟ್ರೆ ಅದು ನಿಮಗೆ ಎಷ್ಟು ಪ್ರೀತಿ ತೋರಿಸ್ತಾ ಗೊತ್ತಾ? ಮನೆ ಕೇಳಕ್ಕೆ ಬರ್ತವೆ ತಡೆ ಮೇಲೆ, ಅಷ್ಟು ಒಂದು ಇದು. ನೋಡಿ, ನೆಕ್ಸ್ಟ್ ನಮ್ಮ ನಿಮ್ಮೆಲ್ಲರ ಗಾಂಚಲಿ. ಅದೇ ಅದು ಗಾಂಚಲಿ ಯಾಕೆ ಅಂದರೆ ಗೊತ್ತಲ್ಲ, ನಮ್ಮ ಮನೆ ಸಾಕ್ತವು ಹಸ್ಗಳು ಮತ್ತು ಮನುಷ್ಯರು ಮಕ್ಕಳೆಲ್ಲ ಹೆಂಗೆ ಆಡ್ತಾರೆ ಅಂತ. ಅದೇ ಥರ ಇದು ನಮ್ಮ ಮನೆ ಕರ, ಇದು ಚುಮ್ಮಿ ಅಂತ, ಚುಮ್ಮಿಕಾ ಇವಳು. ಇದರ ಹೆಸರು ಚುಮ್ಮಿಕಾ ಅಂತ. ಸೊ ಬನ್ನಿ, ಚುಮ್ಮೆ ಅಲ್ಲಿ ನೋಡು, ಕಾಂಚಲಿ ಆಡ್ತಲೇ ಇರುತ್ತೆ ಈಗಲೂ. ನೋಡಿ, ಇದೊಂಥರ ಫುಲ್ಲು ಕೆಂದಸ, ನನಗೂ ಗೊತ್ತಿಲ್ಲ ಇದು ಯಾವ ಬ್ರೀಡು ಅಂತ. ರೆಡ್ಡಿನ್ ಅಂತಾರಲ್ಲ, ರೆಡಾನೆ ಅಂತಾರಲ್ಲ, ಆ ಥರ ಬ್ರೀಡು ಅಂತಾರೆ. ಐ ಡೋಂಟ್ ನೋ, ಬಟ್ ಇದು ಗಬ್ಬ ಆಗಿದೆ. ಅದು ನೀವು ಆ ಕಡೆ ಕರ ತೋರಿಸ್ತೀನಲ್ಲ, ತನ್ವಿತ್ತು ಮತ್ತು ಇದು ಇಲ್ಲಿ ನೋಡಿ, ಇವಳು ಎರಡುವೇ ಒಂದು ವಾರದಿಂದ ಸೊ ಇಲ್ಲೇ ತೋರಿಸ್ತೀನಿ. ವಾರದಿಂದ ಹುಷಾರಿರಲಿಲ್ಲ, ಎರಡಕ್ಕೂ ಜ್ವರ ಬಂದಂಗಾಗಿ ಫುಲ್ಲು ಮೇವು ಬಿಟ್ಟಿದ್ದು. ಈಗ ಚೆನ್ನಾಗಿದ್ದಾವೆ. ಮತ್ತು ಹೈನುಗಾರಿಕೆ ಮಾಡಬೇಕು ಅನ್ನೋರು ಏನು ತಲೆಯಲ್ಲಿ ಇಟ್ಕೋಬೇಕು ಅಂದರೆ ಹಸ್ಗಳು ಸಾಕಾರಲ್ಲ, ಅವಕ್ಕೆ ಹುಷಾರು ತಪ್ತವೆ. ಆಗ ನಮಗೆ ಭಯ ಆಗುತ್ತೆ, ಏನು ಗುರು ಹಿಂಗೆ 2-3 ದಿನಕ್ಕೆ ಹುಷಾರಿಲ್ದಂಗೆ ಆಗ್ತಾವಲ್ಲ ಅಂತ. ಸೊ ಅದರಿಂದ ಏನು ಹೆದರ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಹುಷಾರಾಗುತ್ತೆ. ದಯವಿಟ್ಟು ಡಾಕ್ಟ್ರಿಗೆ ತೋರಿಸಿ ನಿಗಾ ಮಾಡಿ ಮಾತ್ರೆ ಕೊಡಿ. ಮಾತ್ರೆಗೆ ಜಾಯಿಂಟ್ಗೆ ಯಾವುದು ಬರುತ್ತಲ್ಲ, ಎಕ್ಸೋಬಾರು, ಅದು ಡೈಜೆಷನ್ಗೆ, ಅವೆಲ್ಲ ಬೇಡ ಅವ್ರಿಗೆ ಇಟ್ಕೊತಾರೆ. ನಂಗೆ ಗೊತ್ತಿರೋ ಹೇಳಿದೆ. ಸೊ ಅಂದರೆ ಹಸ್ಗಳನ್ನ ಸಾಕೋದು ಕುಯ್ಬೇಡ ಅಲ್ಲ, ಕುಯ್ಯೋದಲ್ಲ, ಸಾಕೋದಕ್ಕಿಂತ ನಾವು ಎಷ್ಟು ಸಾಕ್ತೀವಿ ಅಂದರೆ, ಈಗ ಈ ಬೇಸಿಗೆ ಟೈಮಲ್ಲೆಲ್ಲ ಬೇಗ ಒಳಗೆ ಕಟ್ಟಬೇಕು. ಎಷ್ಟೊಂದು ಬರೀ ಸಾಕೋದು ಇಂಪಾರ್ಟೆಂಟ್ ಅಲ್ಲ, ಬೇಗ ಒಳಗೆ ಕೊಟ್ಟು ಅವು ನೆಳ್ತಾವಾದ್ರು ಅಂತ ನೋಡಿ ಅದನ್ನ ನೀಟಾಗಿ ಆರೈಕೆ ಮಾಡಬೇಕು, ಗೊತ್ತಾಯ್ತಾ? ಸೊ ಅದು ಹೈನುಗಾರಿಕೆಗೆ ಬೇಕಾದ ಒಂದು ಮುಖ್ಯ ಲಕ್ಷಣ ಮತ್ತು ಗುರಿ.
ಮತ್ತೆ ಗುರಿ ಅನ್ನೋದ್ಕಿಂತ- ಹಸುಗಳಿಗೆ ಪ್ರತಿಯೊಂದಕ್ಕೂ ಹೆಸರಿಟ್ಟು ಮತ್ತೆ ಅದಕ್ಕೆ ಅದನ್ನ ಒಂದು ಮನೆ ಮಕ್ಕಳು ಥರ ನೋಡ್ಕೋಬೇಕು. ಆಗಲೇ ಒಂದು ಹೈನುಗಾರಿಕೆ ಆಗಿರ್ಬೋದು, ಹೈನುದ್ಯಮ ಆಗಿರ್ಬೋದು, ಅದರಲ್ಲಿ ಒಂದು ಯಶಸ್ಸು ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಹೈನುಗಾರಿಕೆ ಮಾಡ್ಬೋದು, ಎಲ್ಲ ಈಗ ಮಾಡ್ಬೋದಾ ಬ್ರದರ್ ಅಂತ ಕೇಳಿದರೆ ಎಸ್ ಡೆಫಿನೆಟ್ಲಿ ಯಾರು ಬೇಕಾದ್ರೂ ಮಾಡ್ಬೋದು. ಅಂದರೆ ಇಲ್ಲಿ 50% ಈಗ 50% ಖರ್ಚು ಅಂದರೆ 50% ನಿಮಗೆ ಆದಾಯ ಸಿಗುತ್ತೆ. ಅಂದರೆ ಈಗ ನಾನು ಹೈನುಗಾರಿಕೆ ಕಟ್ಟಿ ಇಷ್ಟು ಲಕ್ಷ ದುಡಿತೀನಿ, ಅಷ್ಟು ಲಕ್ಷ ದುಡಿತೀನಿ ಅಂತ ಹೇಳೋರು ಕೇಳಿರ್ತೀರ. ಎಸ್ ದುಡಿಬೋದು, ದುಡಿತಾರೆ, ಓಕೆ ಏನೋ ಅದು ಅಷ್ಟೇ ಖರ್ಚು ಬರುತ್ತೆ, ಅಷ್ಟೇ ಲಾಭನೂ ಬರುತ್ತೆ. ಸೊ ಸುಮ್ಮನೆ ನಾನು ಏನು ಝೀರೋ ಇನ್ವೆಸ್ಟ್ಮೆಂಟ್ ಮಾಡಿ ಇಲ್ಲಿ ಏನೋ ಪ್ರಾಫಿಟ್ ಮಾಡ್ತೀನಿ ಅಂದರೆ ಇಸ್ ನಾಟ್ ಪಾಸಿಬಲ್. ಆ್ಯಂಡ್ ದಿಸ್ ಈಸ್ ಅವರ್ ಓಮ್ ಆ್ಯಂಡ್ ನಮ್ಮ ಮನೆ ಇವರು ಹಸುಗಳ ಬಗ್ಗೆ ಒಂದು ಮಾಹಿತಿ ಆಗಿತ್ತು. ಆ್ಯಂಡ್ ನಾವು ಏನೇ ಬೆಳೆದಿದ್ರು ಇವತ್ತು ಇವ್ರುಗಳಿಂದಲೇ, ಆ್ಯಂಡ್ ನಾವು ಏನೇ ಮಾಡಿದ್ರು ಇವರಿಂದಲೇ. ಸೊ ಈ ವಿಡಿಯೋದಿಂದ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಐ ಆಲ್ವೇಸ್ ಗ್ರ್ಯಾಟಿಟ್ಯೂಡ್ ಟು ದಿಸ್ ಕೌಸ್. ಯಾಕಂದರೆ ಆ್ಯಂಡ್ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಅದೇನು ಅಂದರೆ ನಾನು ಈಗ ಒಂದು 20 ರೀತಿಯ ಹಸುಗಳು ಕಟ್ಟಿರೋದ್ರೆ ಇಂಟರ್ವ್ಯೂ ಮಾಡ್ತಿದ್ರೆ ಬಟ್ ನಂಗೊಂದಿನ ಒಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬರುತ್ತೆ. ಅದೇನು ಅಂದರೆ ಬ್ರೋ ಇವೆಲ್ಲ ಯಾವ ಥರ ಸಾಧನೆ ಬ್ರೋ, 50-60 ಹೊಸ ಕಟ್ಟಿರೋರನ್ನ ಇಂಟರ್ವ್ಯೂ ಮಾಡಿ ಅಂತ. ಬಟ್ ನಾನು ಒಂದು ಆ ಥರವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ ಒಂದು 10-20 ಹೊಸ ಕಟ್ಟಿ ಅದರಿಂದ ಎಕ್ಸ್ಪೀರಿಯೆನ್ಸ್ ಆದಮೇಲೆ ತಾನೇ 50-60 ಹೊಸ ಕಟ್ಟೋಕ್ಕಾಗೋದು. ಸೊ ಡೈರೆಕ್ಟಾಗಿ 50-60 ಹೊಸ ಕಟ್ಟಿದರೆ ಸೊ ಅಲ್ಲಿ ಲಾಸ್ ಆಗುತ್ತೆ. ಲಾಸ್ ಅನ್ನೋದಕ್ಕಿಂತ ನಾವು ಏನೇ ಕಲಿಬೇಕು ಅಂದರೆ ಚಿಕ್ಕದ್ರಿಂದ ಅದೇನೋ ಆಡ ಇದೆಯಲ್ಲ ಹಂಗೆ ಕಲಿತೀವಿ. ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಉದ್ದೇಶ ಏನಾಗಿರಬೇಕು ಅಂದರೆ ಒಂದು ಕಲಿಬೇಕು. ಆ ಒಂದು 10-20, ನಾಳೆ 50, ನಾಳೆ 100, ನಾಳೆ 1000 ಹಂಗಾಗುತ್ತೆ. ಸೊ ಇವತ್ತು ನಾವು 10 ಹಸುಗಳಿಗೆ ಕಟ್ಟಿರೋ ಅಷ್ಟೇ ರೆಸ್ಪೆಕ್ಟ್ ಕೊಡಬೇಕು, 20 ಕಟ್ಟಿರೋ ಅಷ್ಟೇ ರೆಸ್ಪೆಕ್ಟು, 100 ಕಟ್ಟಿರೋ ಅಷ್ಟೇ ರೆಸ್ಪೆಕ್ಟು. ಸೊ ರೆಸ್ಪೆಕ್ಟು ಆಲ್ ವರ್ಕರ್ಸ್ ಆ್ಯಂಡ್ ಫಾರ್ಮರ್ಸ್ ಆ್ಯಂಡ್ ಎವ್ರಿ ಒನ್. ಯಾವ ಕೆಲಸನೂ ಚಿಕ್ಕವರಲ್ಲ, ಯಾವ ಕೆಲಸನೂ ದೊಡ್ಡದಲ್ಲ, ಎಲ್ಲ ಕೆಲಸನೂ ಒಂದೇ ಕೆಲಸ. ಜಸ್ಟ್ ನಾವು ಅವರಿಗೆ ಕೂಲಿ ಕಮ್ಮಿ ಇರುತ್ತೆ, ಇನ್ನೊಬ್ರಿಗೆ ಕೂಲಿ ಜಾಸ್ತಿ ಇರುತ್ತೆ ಅಷ್ಟೇ. ಸೊ ಗೈಸ್ ಡೋಂಟ್ ವರಿ, ನಿಮ್ಮಲ್ಲಿ ನೀವು ನಂಬಿಕೆ ಇಟ್ಕೊಂಡು ಯಾವುದೇ ಕೆಲಸ ಆದರೂ ಸ್ಟಾರ್ಟ್ ಮಾಡಿ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು ಗೈಸ್, ಆ್ಯಂಡ್ ಒನ್ಸ್ ಅಗೇನ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.